4 ಗಂಟೆಯ ಅಲಾರಾಂ ಬಾರಿಸಿದಾಗ ವಿಕ್ರಮ್ ಮೆಲ್ಲನೆ ಕಣ್ಗಳನ್ನ ತೆರೆದ. ಎದೆ ಮೇಲೆ ಏನೋ ಭಾರವಾದ ಅನುಭವವಾದಾಗ ತಲೆಯನ್ನು ಸ್ವಲ್ಪ ತಿರುಗಿಸಿ ನೋಡ್ದ. ತನ್ನ ಎದೆ ಮೇಲೆ ತಲೆ ಇಟ್ಟು ತನ್ನನ್ನು ಬಿಗಿಯಾಗಿ ಅಪ್ಕೊಂಡು ಮಲಗಿರೋಳನ್ನು ಕಂಡಾಗ ಅವನ ತುಟಿಗಳಲ್ಲಿ ಒಂದು ಪುಟ್ಟ ನಗು ಅರಳಿತು. ಆದರೂ ಆ ಸಂಭ್ರಮವನ್ನು ಹದವಾಗಿ ಹಾಟಿನ ಒಳಗಿನ ಯಾವುದೋ ಮೂಲೆಯಲ್ಲಿ ಅಡಗಿಸಿ ಇಟ್ಟು ಸ್ವಲ್ಪ ಗಂಭೀರತೆಯಿಂದ ಅವನು ಅವಳನ್ನು ಕರೆದ. ದೀಕ್ಷಾ, ದೀಕ್ಷಾ. ಇನ್ನು ಸ್ವಲ್ಪ ಹೊತ್ತು ಮಲಗ್ತೀನಿ ಶ್ರುತಿ. ಓಹೋ, ಶ್ರುತಿ ಜೊತೆ ಮಲಗಿದ್ದೀನಿ ಅಂತ ಇವಳು ಅಂದ್ಕೊಂಡಿದ್ದಾಳಲ್ವಾ, ತೋರಿಸ್ತೀನಿರು. ಅವನು ತನ್ನ ಗಡ್ಡದಿಂದ ಅವಳು ಕುತ್ತಿಗೆ ಸಂದಿಯಲ್ಲಿ ಸ್ವಲ್ಪ ಉಜ್ಜಿದ. ಶ್ರುತಿ, ಆಟ ಆಡಬೇಡ್ವೆ, ನೀನು ಹೋಗಿ ಸಿಂಧುಗೆ ಕಿಚಿಕಿಚಿ ಮಾಡು ಪ್ಲೀಸ್. ಇನ್ನು ವಿಕ್ರಮ್ ಸುಮ್ಮನಿರಲಿಲ್ಲ. ಅವಳ ಸೊಂಟಕ್ಕೊಂದು ಜೋರಾದ ಚಿವುಟು ಕೊಟ್ಟ. ಅಮ್ಮೋ, ನೋವಿನಿಂದ ಅವಳು ಚಂಗನೆ ಎದ್ದು ಕೂತ್ಲು. ಕಣ್ಣು ತಿಕ್ಕುತ್ತಾ ನೋಡಿದಾಗ ಮುಂದೆ ವಿಕ್ರಮ್ ನಿಂತಿದ್ದ. ರೀ, ನೀವ್ಯಾಕೆ ನನ್ನನ್ನು ಚಿವುಟಿದ್ರಿ ರಾಕ್ಷಸ? ಅಷ್ಟು ಹೇಳಿದ ಮೇಲೆ ಅವಳಿಗೆ ಜ್ಞಾನ ಬಂದದ್ದು ತಾನು ಏನು ಹೇಳಿದೆ ಅಂತ. ದೇವ್ರೇ, ಆ ಥರದಲ್ಲಿ ಬಾಯಿಗೆ ಬಂದದ್ದು ಹೇಳಿಬಿಟ್ಟೆ. ಈಗ ಇವರು ನನ್ನ ಗೋಡೆಗೆ ಹಾಕಿ ಹುಚ್ಚುತ್ತಾರೆ ಅಂತ ಅವಳಿಗೆ ಅನ್ನಿಸ್ತು. ಅವಳು ವಿಕ್ರಮ್ನನ್ನು ನೋಡಿ ಸ್ವಲ್ಪ ನಕ್ಕಿದ್ಲು. ನನಗೆ ನೋವಾದಾಗ ಗೊತ್ತಿಲ್ಲದೆ ಬಂದುಬಿಡ್ತು, ಕ್ಷಮಿಸಿ. ಸಣ್ಣ ಮಗುವಿನಂತೆ ಕಿವಿ ಹಿಡ್ಕೊಂಡು ಕ್ಷಮೆ ಕೇಳೋಳನ್ನು ಅವನು ಅತೀವ ವಾತ್ಸಲ್ಯದಿಂದ ನೋಡ್ದ. ಕ್ಷಮಿಸಿ? ಏನು? ನಿರೀಕ್ಷಿಸದಿದ್ದಾಗ ವಿಕ್ರಮ್ ಕ್ಷಮೆ ಕೇಳಿದ್ದನ್ನು ನೋಡಿ ದೀಕ್ಷಾಳಿಗೆ ಆಶ್ಚರ್ಯ ಆಯಿತು. ನಾನಿನ್ನ ಬಹಳ ಬಾರಿ ಕರೆದೆ, ಆಗ ನೀನು ಶ್ರುತಿ ಅಂದ್ಕೊಂಡು ಏನೇನೋ ಮಾತಾಡ್ತಿದ್ದೆ, ಕೊನೆಗೆ ಸಾಕಾಗಿ ಚಿವುಟಿದೆ. ಅಂದಹಾಗೆ ಈಗ ಸಮಯ 4 ಗಂಟೆಯಷ್ಟೇ ಆಗಿದೆಯಲ್ಲ, ಯಾಕಿಷ್ಟು ಬೇಗ ಎಬ್ಸಿದ್ರಿ? ಏನಾದರೂ ಬೇಕಿತ್ತಾ? ನಾನೇನು ಕೇಳಿದ್ರು ನೀನು ಕೊಡ್ತೀಯಾ? ಆ ಪ್ರಶ್ನೆಯಲ್ಲಿ ದೀಕ್ಷಾ ಸ್ವಲ್ಪ ತಡಬಡಾಯಿಸಿದ್ಲು. ಅದು ನಂತರ ನನಗೆ ಅಷ್ಟರಲ್ಲಿ ವಿಕ್ರಮ್ ಅವಳನ್ನ ತಾಕುವಷ್ಟು ಹತ್ರ ಬಂದಿದ್ದ. ಕೊಡ್ತೀಯಾ ದೀಕ್ಷಾ? ಏನು ಕೇಳಿದ್ರು? ಅವನ ಬಿಸಿ ಉಸಿರು ತಾಕಿದಾಗ ಅವಳು ಒಮ್ಮೆ ಬೆಚ್ಚಿಬಿದ್ಲು. ತಕ್ಷಣ ಏನೋ ನೆನಪಾದಂತ ಅವಳು ಹೇಳಿದ್ಲು, ಅಯ್ಯೋ, ಇವತ್ತು ನಾವು ಗ್ರೇಟ್ ಬ್ಯಾರಿಯರ್ ರೀಫ್ ನೋಡೋದಕ್ಕೆ ಹೋಗ್ತಿದ್ದೀವಲ್ಲ, ಅದಕ್ಕೆ ಅಲ್ವೇ ನನ್ನನ್ನು ಇಷ್ಟು ಬೇಗ ಎಬ್ಸಿದ್ದು. ತುಂಬ ಧನ್ಯವಾದ ಸರ್. ಅಷ್ಟು ಹೇಳಿ ವಿಕ್ರಮನ ಕೆನ್ನೆಗೆ ಒಂದು ಜೋರಾದ ಮುತ್ತು ಕೊಟ್ಟು ಅವನನ್ನು ತಳ್ಳಿ ಅವಳು ಬಾತ್ರೂಮ್ಗೆ ಓಡಿ ಹೋದ್ಲು. ವಿಕ್ರಮ್ ಒಂದು ಕ್ಷಣ ದಂಗಾದ. ನಂತರ ತನ್ನ ಕೆನ್ನೆಯನ್ನು ಮೆಲ್ಲನೆ ಸವರ್ಕೊಂಡ. ಕೇಳಿ, ನಿನಗಿಟ್ಟಿದ್ದೀನಿ ನೋಡು. ಅವನು ಸ್ವಲ್ಪ ಹೊತ್ತು ಬೆಡ್ ಮೇಲೆ ಮಲಗ್ದ. ಸ್ನಾನ ಮುಗಿಸಿ ಬಾತ್ರೂಮ್ ಸುತ್ತಕೊಂಡು ಹೊರ ಬಂದ ದೀಕ್ಷಾಳಿಗೆ ಕಂಡದ್ದು ಬೆಡ್ ಮೇಲೆ ಮತ್ತೆ ಮಲಗಿರೋ ವಿಕ್ರಮ್. ಮುಖಕ್ಕೆ ಕೂದಲಿನ ನೀರನ್ನು ಚಿಮುಕಿಸೋಣವಾ? ಹೇ ಬೇಡ, ಸುಮ್ಮನೆ ಅವ್ರ ಕೈ ಕೆಲಸ ಕೊಡೋದು ಯಾಕೆ? ಅವಳು ಅವನ ಹತ್ರ ಹೋದ್ಲು. ಶಾಂತವಾಗಿ ಮಲಗಿರೋನನ್ನು ನೋಡಿ ಅವಳಿಗೂ ಅತೀವ ವಾತ್ಸಲ್ಯ ಉಂಟಾಯಿತು. ಒಬ್ಬ ತಾಯಿಯಂತೆ ಅವನನ್ನು ತನ್ನ ಎದೆ ಬಿಸಿಯಲ್ಲಿ ಅಪ್ಕೊಳ್ಬೇಕನ್ನಿಸ್ತು. ಮೆಲ್ಲನೆ ಬಾಗಿ ಅವನ ಹಣೆ ಮೇಲೆ ಅವಳ ತುಟಿಗಳನ್ನ ಒತ್ತಿದ್ಲು. ಆ ಮುತ್ತಿನ ಅರಿವಾದರೂ ಅವನು ಏನೂ ತಿಳಿಯದವನಂತೆ ಮಲಗಿದ್ದ. ಸರ್, ಸರ್. ಅವಳು ಅವನನ್ನು ಅಲುಗಾಡಿಸಿ ಕರೆದ್ಲು. ಏನು? ನಾನು ತಯಾರಾದೆ. ಅದಕ್ಕೀಗೇನು? ಅಲ್ಲ, ನೀವು ತಯಾರಾಗಬೇಕಲ್ಲ, ಅದಕ್ಕೆ ಹೇಳಿದೆ. ಅವನೆದ್ದು ಅವಳನ್ನ ಸ್ವಲ್ಪ ವಿಚಿತ್ರವಾಗಿ ನೋಡಿ ತಯಾರಾಗೋದಕ್ಕೆ ಹೋದ. ಇವ್ರು ಯಾಕೆ ನನ್ನನ್ನು ಹೀಗೆ ನೋಡ್ತಿದ್ದಾರೆ? ಏನಾದರೂ ಆಗಲಿ, ಬೇಗ ರೆಡಿ ಆಗೋಣ. ಸ್ನಾನ ಮುಗಿಸಿ ಬಂದ ವಿಕ್ರಮ್ ಒಂದು ಕ್ಷಣ ದೀಕ್ಷಾಳನ್ನು ನೋಡಿ ಬೆಚ್ಚಿಬಿದ್ದ. ಮಂಡಿಯವರೆಗೆ ಇರೋ ಒಂದು ಸ್ಕರ್ಟ್ ಮತ್ತು ಹೊಕ್ಕಳಿನ ಮೇಲೆ ಇರುವ ಒಂದು ಪುಟ್ಟ ಟಾಪ್ ಅವಳು ಧರಿಸಿದ್ಲು. ಅವನ ಕಣ್ಣುಗಳು ಅವಳ ಹೊಕ್ಕಳಿನ ಸುಳಿಯ ಮೇಲೆ ನಿಂತವು. ಆ ಸುಂದರವಾದ ಹೊಕ್ಕಳನ್ನು ಇನ್ನಷ್ಟು ಅಂದಗೊಳಿಸಲು ಒಂದು ಚಿಟ್ಟೆಯ ಆಕಾರದ ಒಡವೆಯನ್ನು ಧರಿಸಿದ್ಲು. ಅವಳ ಉಸಿರಾಟಕ್ಕೆ ತಕ್ಕಂತೆ ಆ ಚಿಟ್ಟೆ ಮೇಲೆ ಕೆಳಗೆ ಹೋಗ್ತಿತ್ತು. ಅವನು ಕಣ್ಣು ತೆಗೆಯದೆ ಅದನ್ನೇ ನೋಡ್ತಾ ಕೂತ. ತಕ್ಷಣ ಏನೋ ನೆನಪಾದಂತೆ ಅವನು ಅವಳ ಹತ್ರ ಹೋದ. ದೀಕ್ಷಾ. ಅದೊಂದು ಚೀರಾಟವಾಗಿತ್ತು. ಅಯ್ಯೋ, ನನ್ನ ಕಿವಿಯಲ್ಲಿ ಯಾರೋ ಬಾಂಬ್ ಹಾಕಿದ್ರು ಸರ್. ಎಷ್ಟು ಹೆದರಿಸ್ಬಿಟ್ರಿ. ಮೆಲ್ಲ ಕರಿಬಾರ್ದಾ? ಏನಿದು? ಏನು? ನಿನ್ನ ಈ ವೇಷದ ಬಗ್ಗೆ ಕೇಳ್ತಿದ್ದೀನಿ. ಯಾಕೆ, ಚೆನ್ನಾಗಿಲ್ವಾ? ಯಾಕೆ ಹೊಟ್ಟೆ ಮಾತ್ರ ತೋರಿಸೋ ಬಟ್ಟೆ ಹಾಕಿದ್ಯಾ? ನಿನಗೆ ಇಡೀ ಮೈ ತೋರಿಸುವ ಬಿಗ್ನಿ ಹಾಕಬಾರ್ದಿತ್ತೆ. ಅದರ ಜೊತೆಗೆ ಈ ಹೊಕ್ಕಳಿನ ಒಡವೆ ಬೇರೆ. ವಿಕ್ರಮ್ ಹೇಳೋದನ್ನು ಕೇಳಿ ಬೇಸರ ಆದರೂ ಅವಳು ಬಿಟ್ಕೊಡೋದಕ್ಕೆ ತಯಾರಿರಲಿಲ್ಲ.
ನಾವು ಹೋಗ್ತಾ ಇರೋದು ರೀಫ್ ನೋಡೋದಕ್ಕೆ ಹೊರತು ಸಮುದ್ರದ ದಡದಲ್ಲಿ ಗಾಳಿ ಸೇವಿಸೋದಕ್ಕಲ್ಲ. ಅಲ್ಲಿ ಇಂತಹ ಬಟ್ಟೆಗಳೇ ಬೇಕು. ಇಲ್ದಿದ್ರೆ ಸೀರೆ ಉಟ್ಟು ಯಾರಾದರೂ ಸಮುದ್ರದ ಒಳಗೆ ಹೋಗ್ತಾರಾ? ಅವಳು ಕೂಡ ವ್ಯಂಗ್ಯವಾಗಿ ಕೇಳಿದ್ಲು. ಕ್ಷಣಾರ್ಧದಲ್ಲಿ ಅವಳನ್ನ ಹಿಡಿದು ಗೋಡೆ ಗದಮಿ ಅವನವಳಿಗೆ ಅಂಟ್ಕೊಂಡು ನಿಂತ. ನೀನು ಸೀರೆ ಉಟ್ಟರೂ ಸರಿ, ಏನುಟ್ರೂ ಸರಿ, ಈ ಒಡವೆಯನ್ನು ತೋರಿಸ್ಕೊಂಡು ಈ ರೂಮ್ನಿಂದ ಹೊರಗಡೆ ಹೋಗುವಂತಿಲ್ಲ. ಇದನ್ನು ಮುಚ್ಚೋ ಅಂಥ ಬಟ್ಟೆ ಯಾವುದಾದ್ರೂ ಹಾಕೋ. ಓಹೋ, ಇದು ನನ್ನಿಷ್ಟ ಅಲ್ವೇ ಮಿಸ್ಟರ್? ಎಂಥ ಬಟ್ಟೆ ಹಾಕಬೇಕು ಅಂತ ಕೇಳೋದಕ್ಕೆ ನೀವ್ಯಾರು? ಈಗ ನಾನು ಹೀಗೆ ನಿಂತಿರೋದನ್ನು ನೀವು ನೋಡೋದ್ರಲ್ಲಿ ತಪ್ಪೇ ಇಲ್ವೇ? ನೀವು ಒಬ್ಬ ಪರಪುರುಷರಲ್ವೇ? ಸಿಟ್ಟಿನಿಂದ ಅವಳು ಹೇಳಿದ್ಲು. ಹೌದಾ? ಹಾಗಿದ್ರೆ ಒಬ್ಬ ಪರಪುರುಷನ ಎದೆ ಮೇಲೆ ಮಲಗಿ ನೀನು ಹೇಗೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿದೆ? ಹೇಳಿ ದೀಕ್ಷಾ. ನೋಡು, ನಾನು ಹೇಳಿದ್ದು ಕೇಳದಿದ್ರೆ ಇಂದು ನೀನು ಆ ಜಾಗವನ್ನು ನೋಡೋದಿಲ್ಲ, ಏನೂ ನೋಡೋದಿಲ್ಲ. ನಿನಗೆ ಹೋಗಬೇಕೆಂದಿದ್ರೆ ಈ ಟಾಪ್ ಬದಲಿಸಿ ಬೇರೆದು ಹಾಕೊಂಡು ಬಾ. ಅಷ್ಟೇಳಿ ಅವನು ಸಿಟ್ಟಿನಿಂದ ಹೊರಗೆ ನಡೆದ. ನನ್ನ ಚಿಟ್ಟೆಯೇ, ನಿನ್ನ ಎಲ್ರಿಗೂ ತೋರಿಸೋಣ ಅಂದ್ಕೊಂಡ್ರೆ ಈ ರಾಕ್ಷಸ ಬಂದು ನನ್ನನ್ನು ಕೊಂದು ತಿನ್ನೋದಕ್ಕೆ ನೋಡ್ತಿದ್ದಾರೆ. ಸದ್ಯಕ್ಕೆ ನೀನು ನನ್ನ ಒಳಗೆ ಅಡಗಿ ಕೂತ್ಕೋ, ಇಲ್ದಿದ್ರೆ ಬುದ್ಧಿ ಇಲ್ಲದ ಮನುಷ್ಯ ನಿನ್ನ ಕಿತ್ತೆಸೆದ್ರು ಎಸಿತಾರೆ. ಅವಳು ಆ ಟಾಪ್ ಕಳಚಿ ಹೊಟ್ಟೆ ಮುಚ್ಚುವಂಥ ಟಾಪ್ ಧರಿಸಿ ರೂಮ್ನಿಂದ ಹೊರಬಂದ್ಲು. ಆಲಿನ ಸೋಫಾದಲ್ಲಿ ವಿಕ್ರಮ್ ಹೆನ್ರಿ ಮತ್ತು ಕ್ಯಾತಿ ಜೊತೆ ಮಾತಾಡ್ತಿದ್ದ. ದೀಕ್ಷಾ ಬಂದಾಗ ಅವನನ್ನು ನೋಡಿ ಮುಖವನ್ನು ತಿರಸ್ಕಾರದಿಂದ ತಿರುಗಿಸಿದ್ಲು. ಇದನ್ನು ಹೆನ್ರಿ ಮತ್ತು ಕ್ಯಾತಿ ಗಮನಿಸಿದ್ರು. ಏನಿದು, ಗಂಡ ಹೆಂಡತಿ ನಡುವೆ ಜಗಳ ನಡೆದಂತ ಕಾಣ್ತಿದೆ? ಕ್ಯಾತಿ ತಮಾಷೆಯಾಗಿ ಕೇಳಿದ್ಲು. ವಿಕ್ರಮ್ ದೀಕ್ಷಾಳ ಪಕ್ಕದಲ್ಲಿ ಕೂತು ಅವಳ ಹೆಗಲ ಮೇಲೆ ಕೈ ಹಾಕಿ ತನ್ನ ಹತ್ರ ಕೆಳ್ಕೊಂಡ. ಅವಳ ಮೈ ನಡಕ್ತು. ಇದು ಸುಂದರವಾದ ಮುನಸು ಕ್ಯಾತಿ, ಹೌದಲ್ವ ಬಂಗಾರ? ವಿಕ್ರಮ್ ಅವಳನ್ನ ಬಿಗಿಯಾಗಿಡಿದು ಕೇಳಿದಾಗ ಅವಳು ಹೌದು ಅಂತ ಸನ್ನೆ ಮಾಡಿದ್ಲು. ಮುನಿಸು ಬೇಸರ ಎಲ್ಲ ಆ ರೂಮ್ನಲ್ಲಿ ಇರಲಿ ಆಯಿತಾ? ಇಲ್ಲಿ ಮುಖ ಗಂಟು ಹಾಕೊಂಡ್ರೆ ನನ್ನ ಬಗ್ಗೆ ಗೊತ್ತಲ್ಲ. ಕಿವಿಯ ಬಳಿ ಅವನು ರಹಸ್ಯವಾಗಿ ಹೇಳಿದ ಮಾತು ಕೇಳಿ ಅವಳು ಅವನನ್ನು ದಿಟ್ಟಿಸಿ ನೋಡಿದ್ಲು. ಅವನು ಕಣ್ಮಿಟುಕಿಸ್ದ. ಬನ್ನಿ ತಿಂಡಿ ತಿನ್ನೋಣ. ಅವಳು ಕರೆದಾಗ ಅವನು ಅವಳ ಮೇಲಿನ ಹಿಡಿತ ಬಿಟ್ಟ. ಅಬ್ಬಾ, ಎಂಥ ಮನುಷ್ಯ ಇವನು! ಇಂಥ ಒಬ್ಬನೇ ಜಗತ್ತಿನಲ್ಲಿರೋದು. ಎದೆ ಮೇಲೆ ಕೈ ಇಟ್ಟು ದೀಕ್ಷಾ ಸಮಾಧಾನವನ್ನು ಮಾಡಿಕೊಂಡ್ಳು. ಅವಳ ಈ ಚೇಷ್ಟೆಗಳನ್ನು ಕಂಡು ಅವನ ಮನಸ್ಸಿನೊಳಗೆ ಅವಳಿಗಾಗಿಯೇ ಒಂದು ನಗು ಅರಳಿತು. ಹೊರಗೆ ತೋರಿಸಲು ಇಷ್ಟಪಡದ ನಗುವದು. ತಿಂಡಿ ಮುಗಿಸಿ ಹೆನ್ರಿಯ ಕಾರ್ನಲ್ಲಿ ಅವರು ಕೇನ್ಸ್ ಕಡೆ ಹೊರಟರು. 7 ಗಂಟೆ ಹೊತ್ತಿಗೆ ಅವರು ಕೇನ್ಸ್ ತಲುಪಿದ್ರು. ಅಲ್ಲಿಂದ ಒಂದು ಹಡಗಿನಲ್ಲಿ ಸುಮಾರು 2 ಗಂಟೆಗಳ ಕಾಲ ಸಮುದ್ರದ ಒಳಗಡೆ ಪ್ರಯಾಣಿಸಬೇಕಿತ್ತು. ಹಡಗು ಹತ್ತಿದ ತಕ್ಷಣ ಒಬ್ಬ ಪುಟ್ಟ ಮಗುವಿನ ಕುತೂಹಲದಿಂದ ದೀಕ್ಷಾ ಎಲ್ಲವನ್ನ ನೋಡ್ತಿದ್ಲು. ಅವಳ ಆ ಬಾಲಿಶವಾದ ನೋಟವನ್ನು ವಿಕ್ರಮ್ ನೋಡ್ತಾ ನಿಂತ. ಆಗಾಗ ಅವಳ ಕಣ್ಣುಗಳು ಅವನನ್ನು ಹುಡುಕಿದಾಗ ಅವನು ಗಂಭೀರತೆಯ ಮುಖವಾಡವನ್ನು ಧರಿಸ್ತಿದ್ದ. ಹಡಗಿನ ಒಳಗಿನ ನಿಯಮಗಳೆಲ್ಲ ಮುಗಿದ ಮೇಲೆ 8 ಗಂಟೆಗೆ ಹಡಗು ಚಲಿಸೋದಕ್ಕೆ ಆರಂಭಿಸ್ತು. ಮೊದಲ ಬಾರಿಯ ಸಮುದ್ರ ಪ್ರಯಾಣ ದೀಕ್ಷಾಳಿಗೆ ಒಂದು ಹೊಸ ಅನುಭವವಾಗಿತ್ತು. ಅಲೆಗಳ ಮೇಲೆ ಹಡಗು ಸಾಗ್ತಿತ್ತು. ಸಮುದ್ರದ ಗಾಳಿಯನ್ನು ಆಸ್ವಾದಿಸುತ್ತಾ ನಿಂತಾಗ ಹಿಂದೆ ವಿಕ್ರಮನ ಉಪಸ್ಥಿತಿ ಅವಳಿಗೆ ಅರಿವಾಯಿತು. ಇದನ್ನು ತಗೋ. ಕೈಯಲ್ಲಿದ್ದ ಮಾತ್ರೆ ಅವಳ ಕಡೆ ನೀಡಿ ಅವನು ಹೇಳಿದಾಗ ಅವಳು ಸಂಶಯದಿಂದ ಅವನ್ನ ನೋಡಿದ್ಲು. ಯಾಕೆ ಹಾಗೆ ನೋಡ್ತಿದ್ಯಾ? ಇದ್ಯಾವುದಕ್ಕೆ ಮಾತ್ರೆ? ನನಗೇನು ಕಾಯಿಲೆ ಇಲ್ಲವಲ್ಲ. ಇದು ಸಮುದ್ರದ ಪ್ರಯಾಣದ ಅಸ್ವಸ್ಥತೆಗೆ ನೀಡೋ ಮದ್ದು. ನೀನು ಮೊದಲ ಬಾರಿಗೆ ಸಮುದ್ರ ಪ್ರಯಾಣ ಮಾಡ್ತಿದ್ಯಾ? ಸ್ವಲ್ಪ ದೂರ ಹೋದ್ಮೇಲೆ ಅಲೆಗಳ ಹೊಡೆತಕ್ಕೆ ವಾಂತಿ, ತಲೆನೋವು ಆಗಬಹುದು. ಅಷ್ಟೊಂದು ಆಸೆಯಿಂದ ಬಂದ ಪ್ರಯಾಣ ಹಾಳಾಗೋದು ಬೇಡ ಅಂದರೆ ಇದನ್ನು ನುಂಗು. ಅವನು ಹೇಳಿದಾಗ ಅವಳು ಮಾತ್ರೆ ತಗೊಂಡ್ಳು. ಅಷ್ಟರಲ್ಲಿ ಕ್ಯಾತಿ ಮತ್ತು ಹೆನ್ರಿ ಅವರ ಹತ್ರ ಬಂದರು. ಇಬ್ಬರು ಇಲ್ಲೇ ನಿಂತಿದ್ದೀರಾ? ಸ್ನಾರ್ಕ್ಲಿಂಗ್ ಮತ್ತು ಸ್ಕೂಬಾ ಡೈವಿಂಗ್ ಮಾಡೋ ವೈದ್ಯಕೀಯ ದಾಖಲೆಗಳ ಫಾರಂ ತುಂಬಿ ಕೊಡಬೇಕಿದೆ. ಸ್ನಾರ್ಕ್ಲಿಂಗ್ ಮಾಡೋ ಫಾರ್ಮ್ ತುಂಬಿದರೆ ಸಾಕು, ವಿಕ್ರಮ್ ಹೇಳಿದಾಗ ದೀಕ್ಷಾಳ ಮುಖ ಸಪ್ಪೆಯಾಯಿತು. ಅಂದರೆ ನೀರಿನ ಮೇಲ್ಮೈಯಲ್ಲಿ ತೇಲ್ತಾ ಉಸಿರಾಟದ ಕೊಳವೆ ಸಹಾಯದಿಂದ ನೀರೊಳಗಿನ ದೃಶ್ಯ ನೋಡೋದು. ಅಕ್ಕ, ನನಗೆ ಸ್ನಾರ್ಕ್ಲಿಂಗ್ ಬೇಡ, ನನಗೆ ಸ್ಕೂಬಾ ಡೈವಿಂಗ್ ಮಾಡಬೇಕು. ಇಲ್ಲ, ಅದು ಸಾಧ್ಯ ಇಲ್ಲ, ನಾವು ನಾಳೆ ಹಿಂತಿರುಗಬೇಕು. ಅದಕ್ಕೇನೀಗ? ಸ್ಕೂಬಾ ಡೈವಿಂಗ್ ಮಾಡಿದ್ರೆ 1 ದಿನದ ನಂತರ ಅಷ್ಟೇ ವಿಮಾನ ಏರೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ
ಸ್ನಾರ್ಕ್ಲಿಂಗ್ ಮಾಡಿ ಆ ತೃಪ್ತಿ ಪಟ್ಕೋ. ನನಗೇನು ಬೇಡ. ಅವಳು ವಿಕ್ರಮ್ ಏನು ಮುನಿಸ್ಕೊಂಡು ಹಡಗಿನ ತುದಿಗೆ ಹೋದ್ಲು. ವಿಕ್ರಮ್, ಯಾಕೋ ಹೀಗೆ? ಪಾಪ, ಅವಳ ಆಸೆ ಮಾಡಬೇಕು ಅಂತ ಅಲ್ವಾ, ಅದನ್ನು ಪೂರೈಸು. ಸ್ನಾರ್ಕ್ಲಿಂಗ್ ಮಾಡಿದ್ರೆ ಡೈವಿಂಗ್ ಮಾಡಿದ ಅನುಭವ ಸಿಗುತ್ತದೆಯೇ? ಅವಳು ತುಂಬ ಬೇಸರ ಮಾಡ್ಕೊಂಡಿದ್ದಾಳೆ ನೋಡು. ಹೋಗಿ ಕರ್ಕೊಂಡು ಬಾ. ಖ್ಯಾತಿ, ನಾಳೆ ಪ್ರಯಾಣ ಇದೆ. ಅಯ್ಯೋ ಸಾಕ್ಬಿಡು, ಒಂದು ದಿನ ಜಾಸ್ತಿ ಇಲ್ಲೇ ಇದು ಮಾತ್ರಕ್ಕೆ ನಿನ್ನ ಬಿಸ್ನೆಸ್ ಸಾಮ್ರಾಜ್ಯ ಏನು ಕುಸಿದು ಬೀಳೋದಿಲ್ಲ. ಸರಿ ಸರಿ, ಇನ್ನು ಮುಖ ಗಂಟು ಹಾಕೊಳ್ಳೋದು ಬೇಡ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ವಿಕ್ರಮ್ ಹಡಗಿನ ಹಿಂಭಾಗಕ್ಕೆ ಹೋದಾಗ ಕಂಡ ದೃಶ್ಯ ಅವನಿಗೆ ಸಿಟ್ಟು ತರಿಸ್ತು. 2 ಕೈಗಳನ್ನ ಮೇಲೆತ್ತಿ ಸಮುದ್ರದ ಕಡೆ ನೋಡ್ತಾ ದೀಕ್ಷಾ ನಿಂತಿದ್ಲು. ಕೈ ಮೇಲೆತ್ತಿದ್ರಿಂದ ಅವಳ ಟಾಪ್ ಮೇಲೆ ಹೋಗಿ ಹೊಕ್ಕಳಿನಲ್ಲಿದ್ದ ಆ ಚಿಟ್ಟೆಯ ಒಡವೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಕೆಲವು ವಿದೇಶಿಯರು ಅವಳನ್ನೇ ದಿಟ್ಟಿಸಿ ನೋಡ್ತಿದ್ರು. ಅವನು ವೇಗವಾಗಿ ಅವಳ ಹತ್ರ ನಡೆದ. ಅದನ್ನು ಕಂಡು ಅಲ್ಲಿ ನಿಂತಿದ್ದವರು ಮೆಲ್ಲನೆ ಜಾಗವನ್ನು ಖಾಲಿ ಮಾಡಿದ್ರು. ದೀಕ್ಷಾ, ಓಹ್ ಎಷ್ಟು ಜೋರಾಗಿ ಕರಿತೀರಿ, ಕಿವಿ ಕಿತ್ತು ಹೋಯ್ತಲ್ಲ. ನಿನಗೆ ಈ ಒಡವೆನೇ ಎಲ್ರಿಗೂ ತೋರಿಸಿದ್ರೆ ನಿದ್ದೆ ಬರೋದಿಲ್ಲ ಅಲ್ವಾ? ನಿನಗೆ ಸರಿಯಾದ ಬಟ್ಟೆ ಹಾಕೋದಕ್ಕೆ ಹೇಳಿದ್ದು ನೆನಪಿಲ್ವಾ? ನಾನು ಉದ್ದದ ಬಟ್ಟೆಯನ್ನೇ ಹಾಕಿದ್ದೀನಿ. ಹೌದು, ಅದು ಎಷ್ಟು ಉದ್ದ ಇದೆ ಅಂತ ನನಗೆ ಗೊತ್ತು. ನೀನು ಕೈ ಎತ್ತಿ ನಿಂತಾಗ ಇವರೆಲ್ಲರೂ ಅದನ್ನೇ ನೋಡ್ತಿದ್ರು. ವಿಕ್ರಮ್ ಹೇಳಿದಾಗಲೇ ದೀಕ್ಷಾ ಅದನ್ನು ಗಮನಿಸಿತು. ಆದರೂ ಅವಳು ಬಿಟ್ಕೊಡ್ಲಿಲ್ಲ. ಹಾಂ, ನೋಡಿ ಬಿಡಿ, ನಿಮಗೇನು? ನಾನು ಹೊಕ್ಕಳನ್ನೇ ತಾನೇ ನೋಡಿದ್ದು, ಅದಕ್ಕೆ ನಿಮ್ಗೆ ಯಾಕೆ ಅಷ್ಟೊಂದು ಉರಿ? ಅವಳು ಹೇಳಿ ಮುಗಿಸೋ ಮೊದಲೇ ಅವಳ ಹೊಕ್ಕಳಿನ ಮೇಲಿನ ಆ ಚಿಟ್ಟೆಯ ಒಡವೆಯನ್ನು ಅವನ ಬೆರಳುಗಳು ಗಟ್ಟಿಯಾಗೊತ್ತಿದ್ವು. ದೀಕ್ಷಾ ಒಮ್ಮೆ ಬೆಚ್ಚಿಬಿದ್ಲು. ನನಗೆ ಇಷ್ಟ ಇಲ್ಲ ಅಷ್ಟೇ, ಹೆಚ್ಚು ಪ್ರಶ್ನೆ ಬೇಡ. ಅವನ ಬೆರಳುಗಳು ಮತ್ತೊಮ್ಮೆ ಅಲ್ಲಿ ಒತ್ತಿದಾಗ ಅವಳು ಕಾಲಿನ ಬೆರಳುಗಳ ಮೇಲೆ ಮೇಲೆದ್ಲು. ನಿಮಗೆ ಏನು ಬೇಕಾದರೂ ಮಾಡಬಹುದು. ನಾನೇನು ನಿಮ್ಮ ಗುಲಾಮಿನ? ನನ್ನ ಆಸೆಗಳಿಗೆ ಬೆಲೆ ಇಲ್ವಾ? ಸಾಕು ನಿಲ್ಲಿಸು. ಇನ್ನು ಮಾತಾಡಿದ್ರೆ ಸಮುದ್ರಕ್ಕೆ ಎಸಿತೀನಿ. ಎಸಿರಿ, ಅದಕ್ಕೆ ನೀವು ಹಿಂದೆ ಮುಂದೆ ನೋಡೋದಿಲ್ಲ, ಕೊಲ್ಲೋದಕ್ಕೂ ಹಿಂಜರಿಯೋದಿಲ್ಲ. ಅವಳು ಹೇಳಿ ಮುಗಿಸೋ ಮೊದಲೇ ವಿಕ್ರಮ್ನ ತುಟಿಗಳು ಅವಳ ಕುತ್ತಿಗೆ ಸಂದಿಯಲ್ಲಿ ಒತ್ತಿದ್ವು. ದೀಕ್ಷಾ ನಡುಗಿದ್ಲು. ಅವನ ಹಲ್ಲುಗಳು ಅವಳ ಕುತ್ತಿಗೆಯನ್ನು ಕಚ್ಚಿದ್ವು. ಅವಳು ನೋವಿನಿಂದ ಅವನ ಕೈಯನ್ನು ಗಟ್ಟಿಯಾಗಿಡಿದ್ಲು. ಒಂದು ಕ್ಷಣದ ನಂತರ ಅವನು ದೂರ ಸರಿದಾಗ ದೀಕ್ಷಾಳ ಕಣ್ಣುಗಳು ತುಂಬಿ ಬಂದಿದ್ವು. ಇದು ನೀನೇ ಕೇಳಿ ಪಡೆದುಕೊಂಡಿದ್ದು. ಮಾತುಗಳನ್ನ ಜಾಗರೂಕತೆಯಿಂದ ಬಳಸಬೇಕು, ಇಲ್ದಿದ್ರೆ ಇಂಥದ್ದು ಬಹಳ ಸಿಗುತ್ತೆ. ಬಾಯಿಲಿ. ಅವನು ಅವಳ ಕೈ ಹಿಡಿದು ಹಡಗಿನ ಒಳಗೆ ಎಳೆದೊಯ್ದ. ಅಷ್ಟರಲ್ಲಿ ಖ್ಯಾತಿ ಮತ್ತು ಹೆನ್ರಿ ಡೈವಿಂಗ್ ಮಾಡೋ ಫಾರಂ ತುಂಬಿ ಕೊಟ್ಟಿದ್ರು. ಸ್ಕೂಬಾ ಡೈವಿಂಗ್ ಮಾಡೋ ಫಾರ್ಮ್ ತೆಗೆದುಕೊಂಡು ಅವನು ಸಹಿ ಮಾಡೋದಕ್ಕೆ ದೀಕ್ಷಾಳ ಕೈ ಕೊಟ್ಟ. ಅವಳ ಆಶ್ಚರ್ಯದಿಂದ ಅವನನ್ನು ನೋಡಿದ್ಲು. ಅವಳ ಸಂತೋಷ ತಡೆಯಲಾರದೆ ಅವನನ್ನು ಅಪ್ಪಿಕೊಂಡು ಕೆನ್ನೆಗೆ ಮುತ್ತು ನೀಡಿದ್ಲು. ಸುತ್ತಮುತ್ತಲಿದ್ದವರು ಅವರನ್ನೇ ನೋಡ್ತಿದ್ರು. ಆಗ ಅವಳಿಗೆ ತಾನು ಏನು ಮಾಡಿದೆ ಎಂಬ ಅರಿವು ಬಂತು. ಅವಳು ಮೆಲ್ಲನೆ ವಿಕ್ರಮ್ನನ್ನು ನೋಡಿದ್ಲು. ಅವನು ಅವಳನ್ನು ಕಣ್ಣು ಕೆಂಪು ಮಾಡಿ ನೋಡ್ತಿದ್ದ. ಹೆನ್ರಿ ಮತ್ತು ಖ್ಯಾತಿ ನಗ್ತಾ ಕೂತಿದ್ರು. ಸ್ವಲ್ಪ ಸಮಯದ ಪ್ರಯಾಣದ ನಂತರ 10:30ಕ್ಕೆ ಅವರು ಆ ಸ್ಥಳವನ್ನು ತಲುಪಿದ್ರು. ಹಡಗು ಅಲ್ಲಿ ಹಾಕಿತ್ತು. ಹೀಗೆ ಅವಳ ಆಸೆ ಈಡೇರ್ತಿದೆ. ಸಮುದ್ರದೊಳಗಿನ ಆ ಬಣ್ಣದ ಲೋಕವನ್ನು ನೋಡೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ. ಸಂತೋಷದಿಂದ ಅರಳಿದ ದೀಕ್ಷಾಳ ಮುಖವನ್ನು ವಿಕ್ರಮ್ ನೋಡ್ತಿದ್ದ. ಅವನವಳ ಹತ್ತಿರ ಹೋದ. ದೀಕ್ಷಾ, ಏನು? ಬಾ. ಅವನವಳ ಕೈ ಹಿಡಿದು ಹಡಗಿನ ಒಳಗೆ ಕರೆದೊಯ್ದು ಸ್ಕೂಬಾ ಡೈವಿಂಗ್ಗೆ ಬೇಕಾದಂಥ ವೆಟ್ ಸೂಟ್, ಬೂಟುಗಳು, ಮಾಸ್ಕ್ ಮತ್ತು ಗ್ಲೌಸ್ಗಳನ್ನ ಧರಿಸೋದಕ್ಕೆ ಸಹಾಯ ಮಾಡ್ದ. ನಂತರ ತಾನು ಧರಿಸ್ದ. ನಂತರ ಮತ್ತೆ ಅವಳ ಕೈ ಹಿಡಿದು ಹಡಗಿನ ಮುಂಭಾಗಕ್ಕೆ ಹೋದ. ಅಷ್ಟರಲ್ಲಿ ಖ್ಯಾತಿ ಮತ್ತು ಹೆನ್ರಿ ಕೂಡ ತಯಾರಾಗಿ ಬಂದಿದ್ರು. ನಾಲ್ವರು ಮೆಲ್ಲನೆ ಸಮುದ್ರದ ಆಳಕ್ಕೆ ಧುಮುಕಿದ್ರು. ಆಗಲೂ ವಿಕ್ರಮನ ಕೈಗಳು ದೀಕ್ಷಾಳ ಕೈಗಳನ್ನ ಗಟ್ಟಿಯಾಗಿಡಿದಿದ್ವು. ಇನ್ನು ರೀಫ್ ಬಗ್ಗೆ ಕೆಲವು ವಿಷಯಗಳು. ಇದು ಜಗತ್ತಿನ ಅತಿ ದೊಡ್ಡ ಹವಳದ ದಿಬ್ಬಗಳ ಸರಪಳಿ. ಆಸ್ಟ್ರೇಲಿಯಾದ ಉತ್ತರ ಪೂರ್ವ ಕರಾವಳಿಯ ಕ್ವೀನ್ಸ್ಲ್ಯಾಂಡ್ ತೀರದಲ್ಲಿ ಈ ನೈಸರ್ಗಿಕ ವಿಸ್ಮಯ ಹರಡಿಕೊಂಡಿದೆ. ಇದರಲ್ಲಿ ಸುಮಾರು 2900 ಹವಳದ ದಿಬ್ಬಗಳು ಮತ್ತು 900 ದ್ವೀಪಗಳಿವೆ. 3000 ಕಿಲೋಮೀಟರ್ ಉದ್ದ ಇರೋ ಈ ಪ್ರದೇಶವು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿದೆ. ಇದು ಬಾಹ್ಯಾಕಾಶದಿಂದಲೂ ಕಾಣಿಸುವ ಏಕೈಕ ಜೀವಿಗಳ ಸಮೂಹವಾಗಿದೆ.
ದಂಡೆಗಳ ನಡುವೆ ವಿಕ್ರಮ್ನ ಕೈ ಹಿಡಿದು ಸಾಕ್ತಿದ್ದ ದೀಕ್ಷಾಳನ್ನು ನೋಡಿ ಖ್ಯಾತಿಗೆ ಒಬ್ಬ ಜಲಕನ್ಯೆಯಂತೆ ಕಂಡ್ಳು. ಡೈವಿಂಗ್ ಮಾಸ್ಕ್ನ ಒಳಗಿನಿಂದ ಅವಳ ಅರಳಿದ ಕಣ್ಣುಗಳನ್ನ ವಿಕ್ರಮ್ ನೋಡ್ದ. ಅವಳು ಪ್ರತಿಯೊಂದನ್ನು ಅತೀವ ಆಶ್ಚರ್ಯದಿಂದ ನೋಡ್ತಿದ್ಲು. ಖ್ಯಾತಿ ಮತ್ತು ಹೆನ್ರಿ ನೀರಿನೊಳಗೆ ತೇಲುತ್ತಾ ಒಂದು ಕ್ಷಣ ತುಟಿಗಳನ್ನ ಪರಸ್ಪರ ಸ್ಪರ್ಶಿಸಿದ್ರು. ಜೊತೆಗಿದ್ದ ಫೋಟೋಗ್ರಾಫರ್ ಅದನ್ನು ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದ. ಅವನು ದೀಕ್ಷಾ ಮತ್ತು ವಿಕ್ರಮನಿಗೂ ಫೋಸ್ ನೀಡೋದಕ್ಕೆ ಸನ್ನೆ ಮಾಡ್ದ. ಇಬ್ಬರು ಪರಸ್ಪರ ನೋಡಿಕೊಂಡ್ರು. ನಂತರ ಇಬ್ಬರ ಕೈಗಳಿಂದ ಹೃದಯದ ಆಕಾರವನ್ನು ಮಾಡಿ ಫೋಟೋಗೆ ಪೋಸ್ ನೀಡಿದ್ರು. ಬಣ್ಣ ಬಣ್ಣದ ಮೀನುಗಳು ಮತ್ತು ಹವಳಗಳ ನಡುವೆ ಅವರು ಹೀಗೆ ತೇಲುತ್ತಾ ನಡೆದ್ರು. ಈ ವಿಸ್ಮಯವನ್ನು ವಿವರಿಸಲು ಪದಗಳೇ ಸಾಲದು ಅಂತ ಅವಳಿಗೆ ಅನ್ನಿಸ್ತು. ವಿಕ್ರಮನ ಕೈಗಳು ಆಗಲೂ ಅವಳ ಕೈಗಳನ್ನ ಬಿಗಿಯಾಗಿ ಹಿಡಿದಿದ್ವು. ಈ ಕೈಗಳು ನನ್ನಿಂದ ಎಂದಿಗೂ ಬೇರೆಯಾಗದಿರಲಿ ಅಂತ ದೀಕ್ಷಾ ಆ ಕ್ಷಣ ಬಯಸಿದ್ಲೆ. ಆ ಮಾಸ್ಕ್ ಒಳಗಿಂದಲೂ ಅವಳ ಆ ನೋಟವನ್ನು ಅವನು ಕಂಡ. ಅದಕ್ಕೆ ಬದಲಾಗಿ ಅವನು ಅವಳ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡ. ಎಂದಿಗೂ ನಿನ್ನನ್ನು ಬಿಡೋದಿಲ್ಲ ಎಂದು ಅವನು ಆ ಕ್ಷಣ ಹೇಳ್ತಿದ್ದನೇ. ಸುಮಾರು 20 ನಿಮಿಷಗಳ ಡೈವಿಂಗ್ ನಂತರ ಮೇಲ್ ಬಂದಾಗ ಸ್ವರ್ಗ ಕಂಡ ಅನುಭವ ದೀಕ್ಷಾಳದ್ದಾಗಿತ್ತು. ಹಡಗು ಮತ್ತೊಂದು ಸ್ಥಳಕ್ಕೆ ಚಲಿಸ್ತು. ಅಲ್ಲಿಯೂ ಇಬ್ಬರು ಕೈ ಜೋಡಿಸಿ ಆ ಬಣ್ಣದ ಪ್ರಪಂಚದಲ್ಲಿ ವಿಹರಿಸಿದ್ರು. ದೇವರು ನಿಜವಾಗಿಯೂ ಒಬ್ಬ ದೊಡ್ಡ ಚಿತ್ರಕಾರ ಅಂತ ಈ ದೃಶ್ಯಗಳನ್ನ ಕಂಡಾಗ ಅನಿಸುತ್ತೆ. ಹವಳಗಳ ನಡುವೆ ಅಡಗಿರೋ ಪುಟ್ಟ ಮೀನುಗಳನ್ನ ಕಂಡಾಗ ಬಾಲ್ಯದ ಹೈಡ್ ಆ್ಯಂಡ್ ಸೀಕ್ ಆಟ ನೆನಪಾಯಿತು. ಕೆಲವು ಮೀನುಗಳು ಇವರ ಬರುವಿಕೆ ಇಷ್ಟವಾಗದಂತೆ ಕೋಪದಿಂದ ಮುಂದೆ ಬರ್ತಿದ್ವು. ಕೆಲವು ಮೀನುಗಳು ವಿಕ್ರಮ್ನಂತೆಯೇ ಗಂಭೀರವಾಗಿವೆ ಅಂತ ಮನಸ್ಸಿನಲ್ಲಿ ಅವಳು ನಕ್ಕದ್ಲು. ಮನಸ್ಸಿಗೆ ಮುದ ನೀಡೋ ಈ ದೃಶ್ಯಗಳಿಗೆ ವಿದಾಯ ಹೇಳೋ ಸಮಯ ಬಂದಾಗ ಅವಳಿಗೆ ಬೇಸರವಾಯಿತು. ಯಾಕೋ ಈ ಲೋಕದಿಂದ ಮರಳಿ ಹೋಗೋದಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ. ತಾನು ಒಂದು ಪವಳವಾಗಿ ಸಮುದ್ರದ ತಳದಲ್ಲಿ ಇದ್ದು ಬಿಡೋಣ ಅನ್ನಿಸ್ತವಳಿಗೆ. ಆ ಆಲೋಚನೆ ಮುಗಿಯೋ ಮೊದಲೇ ವಿಕ್ರಮ್ ಅವಳ ಮೇಲೆತ್ತಿದ. ಮರಳಿ ಹಡಗಿಗೆ ಬಂದು ಬಟ್ಟೆ ಬದಲಿಸಿ ವಿಕ್ರಮ್ನ ಪಕ್ಕದ ಸೀಟ್ನಲ್ಲಿ ಕೂತು ಸಮುದ್ರದ ಕಡೆ ನೋಡ್ತಿದ್ಲು. ಇಷ್ಟು ಹೊತ್ತು ಆ ನೀಲಿ ಸಾಗರದ ತಳದಲ್ಲಿ ಮೀನಿನಂತೆ ತೇಲಿದ್ದನ್ನು ನೆನಪಿಸಿಕೊಂಡು ಕಣ್ಣು ಮುಚ್ಚಿದ್ಲು. ತಂಗಾಳಿ ಸ್ಪರ್ಶಕ್ಕೆ ಅವಳು ಮೆಲ್ಲನೆ ವಿಕ್ರಮ್ನ ಹೆಗಲ ಮೇಲೆ ವಾಲಿನಿದ್ದೆ ಜಾರದ್ಲು. ತನ್ನ ಹೆಗಲ ಮೇಲೆ ಮಲಗಿರೋಳನ್ನು ಅವನು ವಾತ್ಸಲ್ಯದಿಂದ ನೋಡ್ದ. ಯಾವುದೋ ಒಂದು ಪ್ರೇರಣೆಯಿಂದ ಅವನು ಅವಳ ಹಣೆ ಮೇಲೆ ಮುತ್ತಿಟ್ಟು ತಾನು ಕಣ್ಣುಮುಚ್ಚಿದ. ಇಬ್ಬರ ಮನಸ್ಸಿನಲ್ಲೂ ಆ ಬಣ್ಣದ ಲೋಕ ಮಾತ್ರ ಇತ್ತು. ಹಡಗು ಕೇನ್ಸ್ ತೀರಕ್ಕೆ ತಲುಪಿತು. ಮರಳಿ ಆ ಮಣ್ಣಿನ ಮೇಲೆ ಕಾಲಿಟ್ಟಾಗ ಅವಳು ಒಮ್ಮೆ ತಿರುಗಿ ನೋಡಿದ್ಲು. ಬಹಳಷ್ಟು ಸುಂದರ ನೆನಪುಗಳನ್ನ ನೀಡಿದ ಆ ಸಮುದ್ರದ ಮೇಲೆ ಮತ್ತು ಅದಕ್ಕೆ ಕಾರಣವಾದವನ ಮೇಲೆ ಅವಳಿಗೆ ಒಂದು ವಿಚಿತ್ರವಾದ ಪ್ರೀತಿ ಉಂಟಾಯಿತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.